ಬುಡನಗಿರಿ ಸುಕ್ಷೇತ್ರವನ್ನು ತಲುಪಿದ್ದೇವೆ. ಇಲ್ಲಿ ತಾವು ಗಮನಿಸ್ತಿರಬಹುದು ಜನಸಾಗರ ಯಾವ ರೀತಿ ಇಲ್ಲಿ ಬಾಬಾ ಬುಡನಗಿರಿ ಸುಕ್ಷೇತ್ರದಲ್ಲಿ ಹರಿದು ಬರ್ತಾ ಇದೆ ಅಂತ. ಈಗಾಗಲೇ ಮಂಜುನಾಥ ಅಪ್ಪಾಜಿ ಅವರ ಹೇಳಿಕೆಯನ್ನು ಕೂಡ ತಗೋತಾ ಇದ್ದಾರೆ. ಜನರು ತಮ್ಮ ಕಷ್ಟಗಳಿಗೆ ಪರಿಹಾರವನ್ನ ಕಂಡುಕೊಳ್ಳೋಕೆ ನಾನಾ ರೀತಿಯಲ್ಲಿ ರಾಜ್ಯದ ಹಾಗೂ ಹೊರ ರಾಜ್ಯದಿಂದ ಕೂಡ ಜನರು ಇಲ್ಲಿ ಬಂದು ತಮ್ಮ ಕಷ್ಟಗಳನ್ನ ಹೇಳಿಕೊಂಡು ಅಲ್ಲಿ ಪರಿಹಾರವನ್ನು ಕಂಡುಕೊಳ್ಳತಕ್ಕಂಥ ಒಂದು ಪೀಠ ಅಲ್ಲಿ ಮಂಜುನಾಥ ಅಪ್ಪಾಜಿ ಅವರು ಹೇಳಿಕೆಯನ್ನ ಹೇಳ್ತಾ ಇರೋದು ತಾವು ದೃಶ್ಯದಲ್ಲಿ ಗಮನಿಸ್ತಿರಬಹುದು. ಇದುವೇ ಕ್ಷೇತ್ರ ಬಾಬಾ ಬುಡನಗಿರಿ, ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ನೀಲಗುಂದದಲ್ಲಿ ಬರ್ತಕ್ಕಂಥ ಸುಕ್ಷೇತ್ರ. ಇತ್ತೀಚಿನ ದಿನಗಳಲ್ಲಿ ಜನಸಾಗರವೇ ಹರಿದು ಬರ್ತಾ ಇದೆ ಒಂದು ಸುಕ್ಷೇತ್ರಕ್ಕೆ. ಕಾರಣ ಜನಗಳು ತಮ್ಮ ಸಂಕಷ್ಟಗಳಿಗೆ ಮಂಜುನಾಥ ಅಪ್ಪಾಜಿಯವರ ಹತ್ತಿರ ಅದರ ಬಗ್ಗೆ ತಮ್ಮ ಕಷ್ಟಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಕ್ಕೆ ಈ ಒಂದು ಪೀಠಕ್ಕೆ ಆಗಮಿಸುತ್ತಿರುವಂತಹ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಪ್ರತಿ ಗುರು ಇಲ್ಲಿ ಹೇಳಿಕೆ ನಡೆಯುವಂತಹ ಒಂದು ದಿನ ಅಂತ ಹೇಳ್ಬೋದು. ಅದನ್ನು ತಪ್ಪಿದರೆ ಅಮಾವಾಸ್ಯ ದಿನ ಇಲ್ಲಿ ಹೇಳಿಕೆ ನಡೆಯುತ್ತೆ ಅಂತ ಇಲ್ಲಿ ಒಂದು ಪ್ರತೀತಿ ಇದೆ. ಪ್ರತಿ ಗುರುವಾರ ಇಲ್ಲಿ ಜನಸಾಗರವೇ ಹರಿದು ಬರುತ್ತೆ. ಮಂಜುನಾಥ ಅಪ್ಪಾಜಿಯವರು ಪಟ್ಟಣದಲ್ಲಿ ಕೂತ್ಕೊಂಡು ಜನರ ಸಮಸ್ಯೆಗಳಿಗೆ ತಮ್ಮದೇ ರೀತಿಯಲ್ಲಿ ಅದಕ್ಕೆ ಪರಿಹಾರವನ್ನು ಹೇಳ್ತಕ್ಕಂಥದ್ದು ಆಗ್ತಾ ಇದೆ. ಬಂದಂತ ಭಕ್ತರಿಗೆ ಕೂಡ ಇರುತ್ತೆ. ಬಾಬಾ ಬುಡನಗಿರಿ ಕ್ಷೇತ್ರದ ಬಗ್ಗೆ ಮಂಜುನಾಥ ಅಪ್ಪಾಜಿ ಅವರು ಏನ್ ನಡೀತಿದೆ ಅವರ ಯಾವ ತರ ಜನ ಯಾವ ತರ ಹೇಳಿ. ನಿಮ್ಗೆ ಬರ್ತಾರೆ ಹುಬ್ಳಿ ಧಾರವಾಡ ಎಲ್ಲ. ನಿಮ್ಮ ಹೆಸರು? ಹನುಮಂತ ಬಾರ್ಕೆ ಬರ್ತಾರ. ಚಲೋ ಎಲ್ಲಾರು ಬಂದವ್ರಿಗೆ ಒಳ್ಳೇದಾಗೈತಿ. ಜನರು ಬರ್ತಾರ ಎಲ್ಲಾರು ಪರಿಹಾರ ಆಗೈತಿ. ಯಾವ ಮಂದಿ ಬಂದ್ರು ಒಳ್ಳೇದಾಗೈತಿ ಅಂತ ಹೇಳ್ತಾರೆ. ಚಲೋ ಆಗೈತಿ. ಅಂದ್ರೆ ಇದು ಎಷ್ಟು ವರ್ಷಗಳಿಂದ ನಡೀತಾ ಇದೆ ಇಲ್ಲಿ ಒಂದು ಹೇಳಿಕೆ ಅಂತ? ಸರಿಸುಮಾರು ಒಂದು 10-15 ವರ್ಷ ನಡೀತಾ ಇದ್ದು. ಪ್ರತಿ ಗುರುವಾರ ಬರುತ್ತಾ ಇಲ್ಲಿ? ಪ್ರತಿ ಗುರುವಾರ ಅಮಾವಾಸ್ಯ ದಿನ. ಅಮಾವಾಸ್ಯೆ ಗುರುವಾರ ಜನ ಇಷ್ಟಿರುತ್ತಾ ಇದಕ್ಕಿಂತ ಹೆಚ್ಚಾಗಿರುತ್ತಾ? ಇನ್ನ ಹೆಚ್ಚಿಗೆ ಬರ್ತ್ರಿ, ಕಡಿಮೆ ಬರಂಗಿಲ್ಲ. ಬೇರೆ ರಾಜ್ಯದಿಂದ ಬರುತ್ತಾ ಜನ? ಇದು ಬೆಂಗಳೂರು ಅದು ಬಿಜಾಪುರ. ಬಿಜಾಪುರ ಸೈನಿಕ ಬೆಂಗಳೂರು ಸೈನಿಕ ಮಂದಿ ಬರ್ತಾರೆ. ದೂರ ಮಂದಿ ಬಂದವರು ಮತ್ತೆ ಇಲ್ಲಿ ಬಂದು ನಮ್ಮಂತ ಹೊರಗೆ ಕುಂತ ಮಂದಿ ಜನರು ಕೇಳ್ತಾರ. ಕೇಳಿದ್ರು ಎಲ್ಲಾರು ಒಳ್ಳೇದಾಗೈತಿ. ಮತ್ ನಾವು ಕೇಳಿವು, ನಮಗೂ ಒಳ್ಳೇದಾಗೈತಿ. ನೀವು ಅನ್ಕೊಂಡಿದ್ದಾಗಿದೆ? ಆಗಿದೆ, ಒಳ್ಳೇದಾಗಿದೆ. ನೀವೇನ್ ಅನ್ಕೊಂಡಿದ್ರೆ? ನಾವು ಏನು ಅನ್ಕೊಂಡಿದ್ದು ಒಳ್ಳೇದಾಗಿದೆ. ಅಪ್ಪಾಜಿ ಅವ್ರ ಹೇಳಿಕೆ ಯಾವ ರೀತಿ ಹೇಳ್ತಾರೆ? ಮೌಖಿಕ ಹೇಳ್ತಾರ ಅಥವಾ ಏನ ಲಿಖಿತ ಮುಖದ? ಕುಂತ ಅವರು ದೇವ್ರ ಇದು ಆಗಿ ಹೇಳ್ತಾರೆ. ಬೆಳಿಗ್ಗೆ ಎಷ್ಟು ಗಂಟೆಯಿಂದ? ಇದು 10-11 ಗಂಟೆ ಹೆಚ್ಚ ಕಡಿಮೆ. 10:30-11 ಗಂಟೆ ಸುಮಾರು ಚಾಲು ಆಗ್ತಿದ್ದು. ಸಂಜೆ 6-7 ಗಂಟೆ ಮಟನು 8 ಗಂಟೆ ಮಟನು ಬರ್ತಾರೆ. ಎಲ್ಲಾರು ಜನರು ಒಳ್ಳೇದಾಗಿದೆ. ಅಪ್ಪಾಜಿ ಅವ್ರ ಬಗ್ಗೆ ನೀವು ಹೇಗೆ ತಿಳ್ಕೊಂಡ್ರಿ? ಮೊಬೈಲ್ ಅಲ್ಲಿ ನೋಡಿದ್ರಿ? ಇವಾಗ ಹೋಗಿ ಬಂದ್ರಾ? ಈ ಸತಿ ಫಸ್ಟ್ ನಮ್ದೆ. ಇದಕ್ಕೆ 5ನೇ ವಾರ ನಮ್ದು. 5 ವಾರನೂ ನಮ್ಗೆ ಸಿಕ್ಕಿಲ್ಲ. ಈ ಸತಿ ಫಸ್ಟ್ ನಮ್ದೆ. ಹೇಳಿ, ಏನ್ ಅನ್ಕೊಂಡ್ ಬಂದ್ರಿ ಮತ್ತೆ ಏನ್ ತಿಳ್ಕೊಂಡ್ರಿ ಇಲ್ಲಿ ಬಗ್ಗೆ, ಈ ಕ್ಷೇತ್ರದ ಬಗ್ಗೆ? ಏನಪ್ಪಾ ಅಂದ್ರೆ, ನಾವು ಬೇರೆ ಕಡೆ ದೇವಸ್ಥಾನಕ್ಕೆ ಎಲ್ಲೇ ಹೋದ್ರು ನಮ್ಮ ಹತ್ರ ಕೇಳ್ತಾರೆ ಸಮಸ್ಯೆ ಏನು, ಏನಾಗ್ಬೇಕು ಅಂತ ಕೇಳ್ತಾರೆ. ಮತ್ತೆ ಅಷ್ಟು ಕೊಡಿ ಇಷ್ಟು ಕೊಡಿ, ಸರಿ ಹೋಗುತ್ತೆ, ಸರಿ ಮಾಡ್ತೀವಿ ಅಂತ ಕೇಳ್ತಾರೆ. ಇಲ್ಲಿ ನಮ್ಮ ಸಮಸ್ಯೆ ಏನು ಕೇಳದೇನೆ ಹೇಳ್ತಾರೆ ಅಂದ್ರೆ ಇದೊಂದೇ ಜಾಗ. ಹೌದಾ? ನಿಮ್ ಸಮಸ್ಯೆ ನೀವು ಹೇಳ್ದೇನೆ ಅವರೇ ಹೇಳ್ತಾರ? ನಾವೇ ಅವರೇ ಹೇಳ್ತಾರೆ. ನೀವು ಏನ್ ಸಮಸ್ಯೆ ತಗೊಂಡ್ ಬಂದಿದ್ರಿ ಇಲ್ಲಿ ಅಂತ ಹೇಳಿ? ಇದಕ್ಕೆ ಬಂದಿದ್ದೀರಾ, ಅದಾಗತ್ತೆ ಆಗತ್ತೆ ಇಲ್ಲ ಅಂತ ಅವ್ರು ಹೇಳ್ತಾರೆ. ಇದು ಆಶ್ಚರ್ಯ. ಸಮಸ್ಯೆ ಏನು ಹೇಳಂಗಿಲ್ಲ, ಅವರೇ ಹೇಳ್ತಾರೆ? ಹೇಳಂಗಿಲ್ಲ, ನಾವೇನು ಹೇಳಂಗಿಲ್ಲ, ಅವರೇ ಹೇಳ್ತಾರೆ. ಓಕೆ, ನಿಮ್ಗೆ ಹೇಗೆ ಅನಿಸ್ತು ಇಲ್ಲಿ ಬಂದಿದ್ದು? ನಂಗೆ ನಾನು ಹೇಳ್ತಾ ಇದ್ದೀನಲ್ವಾ, ನನಗೆ ತುಂಬಾ ನಂಬಿಕೆ ಬಂತು. ನನಗೆ 1-2 ವಾರ ಬಂದು ಹೋದ್ಮೇಲೆ ಒಂದು ಟ್ವಿಸ್ಟ್ ಸಿಕ್ತು ನಂಗೆ. ಆಮೇಲೆ ಏನಾಯ್ತು, ನಾನು ಸ್ವಲ್ಪ ಏನೋ ಒಂದು ವಿಚಾರಕ್ಕೆ ಓಡಾಡ್ತಾ ಇದ್ದೆ. ಎಲ್ಲಿ ಯಾರು ದೇವಸ್ಥಾನ ಹೇಳ್ತಾರೆ, ಎಲ್ಲಿ ಹೇಳ್ತಾರೆ ಅಂತ ಎಲ್ಲಾ ನಂಬರು ನಾನು ಮೊಬೈಲಲ್ಲಿ ಹೊಡೆದು ಇಟ್ಕೊಂಡಿದ್ದೆ. ಅಲ್ಲೆಲ್ಲ ಹೋಗ್ತಾ ಇದ್ದೆ. ನಾನು ಇಲ್ಲಿ ಬಂದ್ 2 ವಾರಕ್ಕೆ ಅಷ್ಟು ನಂಬರ್ ಡಿಲೀಟ್ ಮಾಡ್ಬಿಟ್ಟೆ. ನನಗೆ ಇಲ್ಲ ಅಷ್ಟು ಸತ್ಯ ಕಾಣಿಸ್ತು.
ಸತ್ಯ ಕಾಣಿಸ್ತಾ. ಹಾ ಯಾಕಂದ್ರೆ ಪ್ರತಿಯೊಬ್ರು ಬಂದವ್ರು ಯಾರು ಅವ್ರಿಗೆ ಪರಿಚಯ ಇರಲ್ಲ, ಅವ್ರಿಗೆ ಗೊತ್ತಿರಲ್ಲ, ಓಕೆ. ಅವ್ರ ಸಮಸ್ಯೆ ಏನಂತ ಕೇಳಲ್ಲ. ಅವರೆಲ್ಲ ಹೇಳ್ತಾರೆ ಮತ್ತೆ ಇಂಥ ದಿನಾನೇ ಆಗುತ್ತೆ ಹಿಂಗೆ ಆಗತ್ತೆ ಅಂತ ಹೇಳ್ತಾರೆ. ಅದನ್ನು ಕೂಡ ಹೇಳ್ತಾರೆ. ಅದನ್ನು ಕೂಡ ಹೇಳ್ತಾರೆ. ಓಹೋ. ನನಗೂ ಹೇಳಿದಾರೆ ನಿನ್ ಜಮೀನ್ ನಿನ್ಗೆ ಹಾಗೆ ಆಗುತ್ತೆ, ಆಗಿಲ್ಲ ಅಂದ್ರೆ ನನ್ನ ಕರ್ಕೊಂಡು ಕಂಬ ಕಟ್ಟು ಅಂತ ಹೇಳಿದ್ದಾರೆ. ಓ. ಬಟ್ ಜಮೀನ್ ವಿಷಯ ಆಗಿರೋದ್ರಿಂದ ನನಗೆ ಪಕ್ಕ ಡೇಟ್ ಕೊಟ್ಟಿಲ್ಲ ಅವ್ರು. ಯಾಕಂದ್ರೆ ಜಮೀನ್ ವಿಚಾರ ಡೇಟ್ ಕೊಡಕ್ ಆಗಲ್ಲ ಅಂತ ಹೇಳಿದ್ದಾರೆ. ಸೊ ಅವ್ರ ಬಾಯಿಂದ ಆಗತ್ತೆ ಅಂತ ಬಂತಲ್ಲ, ನಂಗೆ ಅಷ್ಟು ಖುಷಿ. ಓಕೆ. ಈ ಮೂಲಕ ನೀವು ಇನ್ನೂ ಸಾಕಷ್ಟು ಜನರು ಜನಸಾಗರವೇ ಹರಿದು ಬರ್ತಾ ಇದೆ ಇಲ್ಲಿ. ಏನ್ ಸಂದೇಶ ಹೇಳ್ತೀರಿ ಈ ಅಪ್ಪಾಜಿಯವ್ರ ಬಗ್ಗೆ? ಸತ್ಯ ಇರೋ ಜಾಗಕ್ಕೆ ಬರ್ಬೇಕು. ನನ್ನ ಅಪ್ಪಾಜಿ ಹೇಳೋದಷ್ಟೇ. ಬಟ್ ಸತ್ಯ ಇರೋ ಜಾಗಕ್ಕೆ ಬರ್ರಿ. ಇರ್ಬೋದು 1 ವಾರ 2 ವಾರ ಲೇಟ್ ಆಗ್ಬೋದು, ಬಟ್ ಸತ್ಯ ಏನಂತಿರತ್ತೆ ಸತ್ಯ ಗೊತ್ತಾಗತ್ತೆ.